ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ನಿಮ್ಮನ್ನು ನೀವು ಮೊದಲು ಸುಧಾರಿಸಿಕೊಳ್ಳಿ. ಎಲ್ಲಿಯವರೆಗೆ ಅಂದರೆ ನಿಮಗೆ ಇನ್ನೊಬ್ಬರ ಬಗ್ಗೆ ಚಿಂತಿಸಲು ಸಮಯವೇ ಇಲ್ಲದಂತೆ. ಯೋಚಿಸಿ ಚಿಂತಿಸಿ ನಮಗೆ ನಾವೇ ತಿಳಿಯದಂತೆ ಒಂದು ಭ್ರಮಾಲೋಕದಲ್ಲಿ ಸುತ್ತುತ್ತಾ ಇರುತ್ತೇವೆ. ಅದರಿಂದ ಹೊರಗೆ ಬರಲು ಸಾಧ್ಯವೇ ಇಲ್ಲದಂತೆ ಒದ್ದಾಡುತ್ತೇವೆ. ಅತಿಯಾಗಿ ಯೋಚಿಸುವುದರಿಂದ ನೀವು ನಿಮ್ಮ ಕೆಪಾಸಿಟಿಯನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮ ಸಮಯ ನಿಮಗೆ ತಿಳಿಯದಂತೆ ವ್ಯರ್ಥವಾಗುತ್ತಿರುತ್ತದೆ. ಇಚ್ಛಾಶಕ್ತಿಯು ನಾಶವಾಗುವುದು. ಜಾಸ್ತಿ ಯೋಚನೆ ಮಾಡುತ್ತಾ ಹೋದ ಹಾಗೆ ನಮ್ಮ ಮೆದುಳಿಗೆ ಸುಸ್ತು, ಸ್ಟ್ರೆಸ್ ಹೆಚ್ಚಾಗುವುದು. ಸರಳವಾಗಿ ಮಾಡಬೇಕಾದ ಕೆಲಸವು ಕಠಿಣವಾಗುವುದು. ಒತ್ತಡದಿಂದ ಮತ್ತು ಚಿಂತೆಯಿಂದ ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಕಷ್ಟವಾಗುವುದು. ಮೊದಲನೇದಾಗಿ, ನೀವು ಯಾವಾಗ ನಿಮ್ಮ ಗುರಿಯನ್ನು ಸಾಧಿಸಲು ವಿಫಲರಾಗುತ್ತೀರೋ ಆಗ ಅದರ ಬಗ್ಗೆ ಅತಿಯಾಗಿ ಯೋಚಿಸುತ್ತೀರಿ. ಅಥವಾ ನಿಮ್ಮ ಬಗ್ಗೆ ಯಾರಾದರೂ ನೆಗೆಟಿವ್ ಆಗಿ ಮಾತನಾಡಿದರೆ ನೀವು ಅವರ ಬಗ್ಗೆ ಯೋಚಿಸಿ ನಿಮ್ಮ ಸ್ಟ್ರೆಸ್ಸನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳುತ್ತೀರಿ. ಇದರಿಂದ ನೀವು ಇನ್ನೂ 2 ಹೆಜ್ಜೆ ಹಿಂದೆ ಬರುವಿರಿ. ನೀವು ಮಾಡಬೇಕಾದ ಕಾರ್ಯದ ಕಡೆಗೆ ಶ್ರಮ ಪಡದೆ ಪ್ರಯೋಜನಕ್ಕೆ ಬರದ ವಿಷಯದ ಕಡೆಗೆ ಹೆಚ್ಚು ಗಮನ ಕೊಡುತ್ತೀರಿ. ಇದರಿಂದ ಇಷ್ಟು ದಿನ ನೀವು ಪಟ್ಟ ಶ್ರಮ ವ್ಯರ್ಥವಾಗುವುದು. ಜಗತ್ತಿನಲ್ಲಿ ಅತಿ ಶಕ್ತಿಶಾಲಿ ವಸ್ತು ಎಂದರೆ ಅದು ನಿಜವಾಗಿಯೂ ಸಮಯವೇ ಆಗಿದೆ. ಸಮಯದ ಮಹತ್ವ, ನಮ್ಮ ಗುರಿಯ ಉದ್ದೇಶ, ಅದಕ್ಕೆ ತಕ್ಕ ಪರಿಶ್ರಮ, ಇದರಿಂದ ಹೆಜ್ಜೆಗಳು ದೃಢವಾಗುತ್ತಾ ಹೋಗುವುದು. ಕೆಲವೊಂದು ಮಾತುಗಳು ನಡೆಯುತ್ತಿರುವಾಗ ನಿಮಗೆ ಸಂಬಂಧವೇ ಇರದ ಆ ವಿಷಯಗಳನ್ನು ತುಂಡರಿಸಲು ನಿಮ್ಮ ಶಕ್ತಿ ಮೀರಿ ಪ್ರಯತ್ನಿಸುತ್ತೀರಿ. ಅವರ ಮಧ್ಯೆ ತಾನೇ ಉತ್ತರಿಸಬೇಕೆಂಬ ಹಂಬಲ ಅಧಿಕವಾಗಿರುತ್ತದೆ. ಇಂತಹ ಭಾವನೆಗಳನ್ನು ಅದುಮಿಟ್ಟುಕೊಳ್ಳಿ. ಅನಾವಶ್ಯಕವಾಗಿ ಇತರರ ಮಧ್ಯೆ ನಿಮ್ಮ ಅಭಿಪ್ರಾಯ ತಿಳಿಸುವ ಪ್ರಯತ್ನ ಮಾಡಬೇಡಿ. ನಿಮಗೂ ಒಂದು ಅವಕಾಶ ಕೊಟ್ಟಾಗ ನಿಮ್ಮ ಅಭಿಪ್ರಾಯವನ್ನು ನಿರ್ಭೀತಿಯಿಂದ ತಿಳಿಸಿ. ಇದರಿಂದ ಸಂಬಂಧಗಳು ಮೌಲ್ಯವಾಗಿ ಉಳಿಯುವುದು. ಜೀವನದಲ್ಲಿ ಕಷ್ಟದಿಂದ ಮೇಲೇರಿದವನು ಎಂದು ಅಹಂಕಾರಿಯಾಗಿರುವುದಿಲ್ಲ. ಒಮ್ಮೊಮ್ಮೆ ತಪ್ಪು ಕಣ್ಣ ಮುಂದೆ ನಡೆದರೂ ನಾವು ಮೂಕರಾಗಬೇಕಾಗುತ್ತದೆ. ಏಕೆಂದರೆ ಅಲ್ಲಿ ಸತ್ಯವನ್ನು ಅರಿಯುವ ಮನಸ್ಸುಗಳಿರುವುದಿಲ್ಲ. ಕಾಲವೇ ಎಲ್ಲದಕ್ಕೂ ಉತ್ತರ ನೀಡಬೇಕು. ಬೇಡದೇ ಇರುವ ವಿಷಯದೆಡೆಗೆ ನಿಮ್ಮ ಗಮನವನ್ನು ನೀಡದೆ ನಿಮ್ಮ ಗುರಿಯೆಡೆಗೆ ನಿಮ್ಮ ದೃಢ ನಿರ್ಧಾರವಿರಲಿ. ಯೋಚನೆಗಳು ಸೀಮಿತವಾಗಿರಲಿ. ಅತಿಯಾದ ಒತ್ತಡ ಆರೋಗ್ಯಕ್ಕೆ ಮಾರಕ ಎಂಬುದು ನೆನಪಿರಲಿ. ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಜೊತೆ. ಧನ್ಯವಾದಗಳು.